ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ವಿಸರ್ಗ ಸಂಧಿ ಅಂತ ಒಂದು ಬರ್ತದೆ. ಈ ದಿನ ನಾವು ವಿಸರ್ಗ ಸಂಧಿಯನ್ನು ನೋಡೋಣ. ಇಲ್ಲಿ ವಿಸರ್ಗ ಸಂಧಿ ಇಲ್ಲೇನು ಬರ್ತಾವಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿರ್ತಾರೆ, ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾರೆ. ಇಲ್ಲಿ ಒಂದು ಬರಿತೀನಿ ನಾನು, ತಪೋಭೂಮಿ ಅಂತ ಇದೆ ಒಂದು. ತಪೋಭೂಮಿ ಇದನ್ನು ಬಿಡಿಸಿ ಬರೆದಾಗ ತಪಃ ಪ್ಲಸ್ ಭೂಮಿ. ಇಲ್ಲಿ ಏನಾಗ್ತದಂದ್ರೆ, ಎರಡನೇ ಅಕ್ಷರದಲ್ಲಿ ಈ ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ತಪಃ ಪ್ಲಸ್ ಭೂಮಿ ಹೋಗಿ ಏನಾಗ್ತದಪ್ಪ, ತಪೋಭೂಮಿ. ತಪೋಭೂಮಿ. ಇಲ್ಲಿ ನೀವು ಬಿಡಿಸಿ ಬರೆದಾಗ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ, ನಮಗೆ ಓಕಾರ ಬಂದಿದೆ, ಇದು ಗುಣಸಂಧಿ ಅನ್ಕೊಂಡ್ಬಿಡ್ತೀವಿ ನಾವು. ಗುಣಸಂಧಿ ಅಲ್ಲ. ಇನ್ನೊಂದು ಹೇಳ್ತೇನೆ, ಫಾರ್ ಎಕ್ಸಾಂಪಲ್ ವಯೋವೃದ್ಧ ಅಥವಾ ಅಧೋಮುಖ ಅಂತ ಬಿಡಿಸ್ತೇನೆ. ಅದೋ ಪ್ಲಸ್ ಮುಖ ಹೀಗೆ ಕೊಟ್ಟಿರ್ತಾರೆ. ಅಧೋಮುಖ. ಇಲ್ಲಿ ಅಧಃ ಪ್ಲಸ್ ಮುಖ. ವಿಸರ್ಗದ ಬದಲಾಗಿ ಏನಾಗ್ತದೆ ಅಂದ್ರೆ ಓಕಾರ ಬರ್ತದೆ. ಇದನ್ನ ಏನಂತಾರಪ್ಪ ಅಂದ್ರೆ ವಿಸರ್ಗ ಸಂಧಿ ಅಂತಾರೆ. ಈಗ ಕೆಲವೊಮ್ಮೆ ನಮ್ಗೇನಾಗ್ತದೆ, ಓಕಾರ ಬಂದಾಗ, ಆಕಾರದ ಮುಂದೆ ಓಕಾರ ಬಂದಾಗ ಗುಣಸಂಧಿ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಆ ರೀತಿಯಾಗಿ ಆಗೋದಿಲ್ಲ. ಇಲ್ಲಿ ಗುಣಸಂಧಿ ಉದಾಹರಣೆ ಒಂದು ತೋರಿಸ್ತೇನೆ ನಿಮಗೆ. ಈಗ ನವೋದಯ ಅಂತ ಇದೆ. ನವೋದಯ. ನವೋದಯ ಬಿಡಿಸಿ ಬರೆದಾಗ ನವ ಪ್ಲಸ್ ಉದಯ. ಇದು ಇಲ್ಲಿ ಅಕಾರದ ಮುಂದೆ ಊಕಾರ ಬಂದಾಗ, ಆಕಾರಗಳ ಮುಂದೆ ಊಕಾರ ಬಂದ್ರೆ ಓಕಾರ ಬರ್ತದೆ. ಇದು ಗುಣಸಂಧಿ. ಆದ್ರೆ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಬಿಡಿಸಿ ಬರ್ದೀನಿ ನಾನು, ದದಲ್ಲಿ ಅ ಇದೆ ಅಂತ ತಿಳ್ಕೊಳ್ರಿ. ಆದ್ರೆ ಇಲ್ಲಿ ಊಕಾರ ಬಂದಿಲ್ಲ, ಆದ್ರೂ ಕೂಡ ಓಕಾರ ಬರ್ತದೆ. ಯಾಕೆ ಬರ್ತದೆ ಅಪ್ಪ ಅಂತಂದ್ರೆ, ಅಲ್ಲಿ ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ಇದು ವಿಸರ್ಗ ಸಂಧಿ. ಗುಣಸಂಧಿ ಮತ್ತು ವಿಸರ್ಗ ಸಂಧಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಗುಣಸಂಧಿಯಲ್ಲಿ ಏನಾಗ್ತದೆ, ನವ ಪ್ಲಸ್ ಉದಯ, ಇಲ್ಲಿ ಅಕಾರ ಬಂದಿದೆ, ಆಕಾರದ ಮುಂದೆ ಊಕಾರ ಬಂದಾಗ ಓಕಾರ ಬರ್ತದೆ. ಆಕಾರಗಳ ಮುಂದೆ ಊಕಾರ ಬಂದಾಗ ಓಕಾರ ಬರ್ತದೆ. ಸ್ವರಸಂಧಿ ಇದು. ಇದು ಗುಣಸಂಧಿ ಆಗ್ತದೆ. ಇಲ್ಲಿ ನೋಡ್ರಿ ನೀವು, ಆಕಾರದ ಮುಂದೆ ವ್ಯಂಜನ ಬಂದಿದೆ ಮ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ, ಅಲ್ಲಿ ವಿಸರ್ಗ ಬದಲಾಗಿ ಓಕಾರ ಬರ್ತದೆ. ಅದನ್ನ ನಾವು ಏನಂತೀವಪ್ಪ, ವಿಸರ್ಗ ಸಂಧಿ ಅಂತ ಬರೀತಾರೆ. ಮತ್ತೊಂದು ಉದಾಹರಣೆ ನೋಡೋಣ. ಅಧೋಪತನ. 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 ಅಧೋಪತನ ಹೇಗೆ ಬಿಡಿಸ್ತಾರಪ್ಪ ಅಂದ್ರೆ, ಅಧಃ ಪ್ಲಸ್ ಪತನ. ಇಲ್ಲಿ ನೋಡ್ರಿ ನೀವು, ಆಕಾರದ ಮುಂದೆ ಊಕಾರ ಬಂದಾಗ ಅದು ಗುಣಸಂಧಿ ಆಗ್ತದೆ. ಇಲ್ಲಿ ಆಕಾರದ ಮುಂದೆ ವ್ಯಂಜನ ಬಂದಿದೆ. ಹೀಗೆ ಓಕಾರದ ಬದಲಾಗಿ ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ಅದನ್ನೇನಂತಾರಪ್ಪ, ವಿಸರ್ಗ ಸಂಧಿ. ಅಧೋಪತನ. ಅದೇ ರೀತಿಯಾಗಿ ಇನ್ನೊಂದು ಬಿಡಿಸ್ತೀನಿ. ಅದೋ ಮುಖ ಬಿಡಿಸಿದ್ದೆ. ವಯೋವೃದ್ಧ. 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 ಇಲ್ಲಿ ಕೂಡ ಓಕಾರ ಬಂದಿದೆ. ಎರಡನೇ ಅಕ್ಷರದಲ್ಲಿ ಓಕಾರ ಇದೆ. ವಯ ಪ್ಲಸ್ ವೃದ್ಧ. ವಯ ಪ್ಲಸ್ ವೃದ್ಧ. ಇಲ್ಲಿ ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ಅದನ್ನೇನನ್ಬೇಕು ನಾವು, ವಿಸರ್ಗ ಸಂಧಿ ಅಂತ ಕರಿತೀವಿ. ಇನ್ನೊಂದು ಹೇಳ್ಕೊಡ್ತೇನೆ. ಇಲ್ಲಿ ಇದು ಆಯ್ತು. ಇನ್ನು ಎರಡನೇ ಅಕ್ಷರದಲ್ಲಿ ಸಕಾರ ಬಂದಾಗಲೂ ಕೂಡ ಓ ಬಂದ್ರು ವಿಸರ್ಗ. ವಿಸರ್ಗದ ಬದಲಾಗಿ ಓ ಬರ್ತದೆ. ಸಕಾರ ಬಂದಾಗಲೂ ಕೂಡ ಎರಡನೇ ಅಕ್ಷರದಲ್ಲಿ ವಿಸರ್ಗ ಬರ್ತದೆ. ಶಕಾರ ಬಂದಾಗಲೂ ಕೂಡ ಎರಡನೇ ಅಕ್ಷರದಲ್ಲಿ ವಿಸರ್ಗ ಬರ್ತದೆ. ಸಕಾರ ಬಂದ್ರು ವಿಸರ್ಗ ಬರ್ತದೆ. ಎರಡನೇ ಅಕ್ಷರದಲ್ಲಿ ಸಕಾರ ಇದ್ರು ವಿಸರ್ಗ ಬರ್ತದೆ.
ರಕಾರ ಇದ್ರೂ ಕೂಡ ವಿಸರ್ಗ ಬರ್ತದೆ. ಒಮ್ಮೊಮ್ಮೆ ಎರಡನೇ ಅಕ್ಷರದ ನಂತರ ಈ ರೀತಿ ರದತ್ತು 9 ಅಂತ ಏನು ಕರಿತೀರಿ ನೋಡಿ, ಕನ್ನಡದ 9 ಎರಡನೇ ಅಕ್ಷರ ಆದ್ಮೇಲೆ ಬರ್ತದೆ. ಸೀದಾ ಅದನ್ನು ನೋಡಿದ ತಕ್ಷಣ ನೀವು ಹೇಳಬೇಕು ಏನಪ್ಪಾ ಅಂದ್ರೆ ಇದು ವಿಸರ್ಗ ಸಂಧಿ. ರದ ಬದಲಾಗಿ ವಿಸರ್ಗ ಬರ್ತದೆ. ಉದಾಹರಣೆಗಾಗಿ ದುರ್ಗಮ, ದುರ್ಗಮ. ಇಲ್ಲಿ ನೋಡ್ರಿ ನೀವು ಎರಡನೇ ಅಕ್ಷರದ ನಂತರ ಈ ರೀತಿ ಕನ್ನಡ 9 ಅಂದ್ರಿ ಅಥವಾ ರದತ್ತು. ಎರಡನೇ ಅಕ್ಷರದ ನಂತರ ಈ ರೀತಿ 9 ಬಂತು ಅಂದ್ರೆ ಅದನ್ನ ನೀವು ವಿಸರ್ಗ ಸಂಧಿ ಅನ್ಬೇಕು. ಅದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಬರ್ದೀನಿ ನಾನು 9 ಎರಡನೇ ಅಕ್ಷರದ ನಂತರ 9 ಬಂದ್ರು ಕೂಡ ಅದು ವಿಸರ್ಗ ಸಂಧಿ ಅಂತ ನೆನ್ಪಿಟ್ಕೊಳ್ಬೇಕು. ಉದಾಹರಣೆಗಾಗಿ ಇಲ್ಲಿ ಹೆಂಗ್ ಬಿಡಿಸ್ತಾರಂದ್ರೆ ದು ಪ್ಲಸ್ ಗಮ ಅಂದ್ರೆ ಸಾಗಲಿಕ್ಕೆ, ಗಮ ಅಂದ್ರೆ ಚಲಿಸುವುದು, ಹೋಗುವುದು. ದುರ್ಗಮ ಅಂತಂದ್ರೆ ದು ಪ್ಲಸ್ ಗಮ, ಗಮ ಅಂದ್ರೆ ಚಲಿಸುವುದು. ಅಂದ್ರೆ ಹೋಗ್ಲಿಕ್ಕೆ ತುಂಬಾ ಕಷ್ಟತಮವಾಗಿರ್ತಕ್ಕಂಥದಕ್ಕೆ ಏನಂತಾರಪ್ಪ ದುರ್ಗಮ ಅಂತ. ದು ಪ್ಲಸ್ ಗಮ ಹೋಗಿ ವಿಸರ್ಗದ ಬದಲಾಗಿ ಏನ್ ಬರ್ತದಪ್ಪ 9 ಬರ್ತದೆ. ಇಲ್ಲಿ ದುರ್ಗಮ, ದು ಪ್ಲಸ್ ಗಮ ದುರ್ಗಮ ಆಗ್ತದೆ. ಇನ್ನೊಂದು ಕೊಡ್ತಾರೆ ದುರ್ಗ ಅಂತ ಕೊಟ್ಟು ಬಿಟ್ಟಿರ್ತಾನೆ, ಇಷ್ಟೇ ಕೊಡ್ತಾನೆ ದುರ್ಗ. ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾರೆ. ಇದು ಕೂಡ ವಿಸರ್ಗ ಸಂಧಿ. ನಾನು ಹೇಳ್ಕೊಟ್ನಲ್ಲ, ಎರಡನೇ ಅಕ್ಷರದ ನಂತರ 9 ಅಥವಾ ರದೊತ್ತು, ಈ ಕನ್ನಡ 9 ಎರಡನೇ ಅಕ್ಷರದ ನಂತರ ಇತ್ತು ಅಂದ್ರೆ ಅದನ್ನ ಸಿಂಪಲ್ ಟ್ರಿಕ್ ಅಲ್ಲಿ ನೆನ್ಪಿಟ್ಕೊಡ್ರಿ. ಏನಪ್ಪಾ ಅಂದ್ರೆ ಅದು ವಿಸರ್ಗ ಸಂಧಿ. ಇಲ್ಲಿ ನೋಡು ದು ಪ್ಲಸ್ ಗ ಅಂತ ಬಿಡಿಸ್ತಾರೆ. ಗ ಅಂದ್ರೆ ಗಮಿಸುವುದು, ಅಂದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಕ್ಕಂಥದ್ದು. ದು ಪ್ಲಸ್ ಘ, ದು ವಿಸರ್ಗ ಮತ್ತು ಘ ಹೋಗಿ ಏನಾಗ್ಬಿಡ್ತದಪ್ಪ ದುರ್ಗ, ದುರ್ಗಮ. ನೋಡ್ರಿ ಇಲ್ಲಿ ದುರ್ಗಮ, ಧು ಪ್ಲಸ್ ಗಮ ದುರ್ಗಮ. ಈ ರೀತಿ ಎರಡನೇ ಅಕ್ಷರ 2 ಅಕ್ಷರ ಕಳೆದ ಮೇಲೆ ಇಲ್ಲಿ ಕನ್ನಡ 9 ಬಂದಿತ್ತು ಅಂದ್ರೆ ಅದನ್ನ ನೀವು ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ, ಇದೇನಪ್ಪ ವಿಸರ್ಗ ಸಂಧಿ. ಎರಡನೇ ಅಕ್ಷರದಲ್ಲಿ ಓ ಇತ್ತಂದ್ರೆ ಓ ಸ್ವರ, ತಪೋ ಭೂಮಿ. ನೋಡಿ ಓ ಯಶೋಘಾತ, ಯಶಃ ಪ್ಲಸ್ ಗಾತ ಆಗ್ತದೆ. ನೋಡಿ ಇಲ್ಲಿ ಬರೀತೀನಿ ನಾನು, ಯಶಃ ಪ್ಲಸ್ ಗಾತ, ಯಶಃ ಪ್ಲಸ್ ಗಾತ. ನೋಡ್ರಿ ಇಲ್ಲಿ ಶ ಇದೆ, ಎರಡನೇ ಅಕ್ಷರದಲ್ಲಿ ಶ ಬಂದ್ರು ಕೂಡ ಓಕಾರ ಬರ್ತದೆ, ಶ ಬಂದ್ರು ಓಕಾರ ಬರ್ತದೆ. ಯಶ ಪ್ಲಸ್ ಗಾತ. ಈ ರೀತಿಯಾಗಿ ದುರ್ಗಮ. ಇನ್ನೊಂದು ಹೇಳ್ಕೊಡ್ತೀನಿ, 9 ಬರೋದು ಮತ್ತೊಂದು ಹೇಳ್ಕೊಡ್ತೀನಿ. ನಿರ್ಧನ. ಇಲ್ಲಿ ನೋಡಿ ನಿರ್ಧನ, ಇದನ್ನು ಕೂಡ ನೀವು ಈಸಿಯಾಗಿ ಪಾಯಿಂಟ್ ಔಟ್ ಮಾಡಬಹುದು. ಏನಪ್ಪಾ ವಿಸರ್ಗ ಸಂಧಿ. ಎರಡನೇ ಅಕ್ಷರದಲ್ಲಿ ಓ ಬರ್ಬೇಕು, ಅದು ಯಾವುದು ವಿಸರ್ಗ ಸಂಧಿ. ಆಗ್ಲೇ ಹೇಳಿದೆ ತಪೋ ಭೂಮಿ, ತಪೋ ಫಲ. ಇನ್ನೊಂದು ಹೇಳ್ಕೊಡ್ತೀನಿ ಬೇಕಾದ್ರೆ, ಇದು ನಿರ್ಧನ ಬಿಡಿಸ್ತೇನೆ ಈಗ. ನಿರ್ಧನ, ನೀ ಪ್ಲಸ್ ಧನ, ವಿಸರ್ಗದ ಬದಲಾಗಿ ಇರೋ ಬರ್ತದೆ. ನೀ ಪ್ಲಸ್ ಧನ ಹೋಗಿ ನಿರ್ಧನ ಆಗ್ತದೆ. ಒಂದೇ ಟ್ರಿಕ್ ನೆನ್ಪಿಟ್ಕೊಳ್ಬೇಕು, ಎರಡನೇ ಅಕ್ಷರದ ನಂತರ ಏನೋ ಈ 9 ಅಂತರ ತಿಳ್ಕೊಳ್ರಿ. ಅಥವಾ ಆಧಾರ ಹಿಂದಿಯಲ್ಲಿ ಹಿಂಗ್ ಬರೀತಾರೆ ನಿರ್ಧನ, ಇಲ್ಲಿ ರೇಪ ಅಂತ ಕರಿತೀವಿ ಇದನ್ನ. ಕನ್ನಡದಲ್ಲಿ ಇದು ಬರ್ತದೆ. ಅಂದ್ರೆ ಕನ್ನಡ 9 ಎರಡನೇ ಅಕ್ಷರದ ನಂತರ ಬಂತು ಅಂದ್ರೆ ಅದು ವಿಸರ್ಗ ಸಂಧಿ. ನಿರ್ಧನ, ದುರ್ಗಮ. ಆಮೇಲೆ ನಿರ್ಲಜ್ಜ, ಮತ್ತೊಂದು ಬರೀತೀನಿ. ಬರ್ತೀನಿ. ಇಲ್ಲಿ ನೋಡ್ರಿ ನಿರ್ಲಜ್ಜ. ಇಲ್ಲಿ ಕೂಡ ಏನಾಗ್ತದೆ ನಿ ವಿಸರ್ಗ ಪ್ಲಸ್ ಲಜ್ಜ, ನಿ ಪ್ಲಸ್ ಲಜ್ಜ ನಿರ್ಲಜ್ಜ. ಈ ರೀತಿ ಇಲ್ಲಿ ವಿಸರ್ಗದ ಬದಲಾಗಿ ಎರಡನೇ ಅಕ್ಷರ ಆದ ಮೇಲೆ ಕನ್ನಡ 9 ಬರುತ್ತದೆ. ಇದು ವಿಸರ್ಗ ಸಂಧಿ. ಇನ್ನು ಮುಂದೆ ಬರೋಣ. ಎರಡನೇ ಅಕ್ಷರದ ನಂತರ ಸ ಬಂದ್ರು ಕೂಡ ಕೆಲವೊಮ್ಮೆ ಏನಾಗ್ತದೆ, ಈಗ ದುಸ್ಸಾಹಸ ಅಂತ ಬರೀ. ದುಸ್ಸಾಹಸ ಎರಡನೇ ಅಕ್ಷರದಲ್ಲಿ ಶ ಇರ್ಬೋದು
ಶ ಇದ್ರು ಕೂಡ ವಿಸರ್ಗ ಇರ್ತದೆ, ಶ ಇದ್ರು ವಿಸರ್ಗ ಇರ್ತದೆ, ಸ ಇದ್ರು ವಿಸರ್ಗ ಇರ್ತದೆ, ರ ಇದ್ರು ವಿಸರ್ಗ ಬರ್ತದೆ. ಎರಡನೇ ಅಕ್ಷರ ಕೊನೆಯಲ್ಲಿ ರ ದೊತ್ತು ಬಂದ್ರು ಬರ್ತದೆ. ಈಗ ನೋಡು, ದುಸ್ಸಾಹಸ, ದು ಪ್ಲಸ್ ಸಾಹಸ. ಎರಡನೇ ಅಕ್ಷರದಲ್ಲಿ ಸ ಇದ್ದಾಗಲೂ ಕೂಡ ಏನಾಗ್ತದಪ್ಪ, ವಿಸರ್ಗ ಬರ್ತದೆ. ದು ಪ್ಲಸ್ ಸಾಹಸ, ದುಸ್ಸಾಹಸ. ಈ ರೀತಿಯಾಗಿ ವಿಸರ್ಗ ಸಂಧಿಯಲ್ಲಿ ಏನಾಗ್ತವೆ, ಎರಡನೇ ಅಕ್ಷರದಲ್ಲಿ ಓ ಬಂದ್ರು ಅದರ ಬದಲಾಗಿ ವಿಸರ್ಗ ಇರ್ತದೆ, ಶ ಬಂದ್ರು ವಿಸರ್ಗ ಇರ್ತದೆ, ಶ ಬಂದ್ರು ವಿಸರ್ಗ ಇರ್ತದೆ, ಸ ಬಂದ್ರು ವಿಸರ್ಗ ಇರ್ತದೆ. ಇಲ್ಲಿ ಸ ಬಂದಿದೆ, ದು ದುಸ್ಸಾಹಸ, ದು ಪ್ಲಸ್ ಸಾಹಸ, ದುಸ್ಸಾಹಸ, ದು ಪ್ಲಸ್ ಸಾಹಸ, ದುಸ್ಸಾಹಸ. ಈ ರೀತಿಯಾಗಿ ಡಬಲ್ ಅಕ್ಷರನೂ ಬರ್ತವೆ. ಕೆಲವೊಮ್ಮೆ ಎರಡನೇ ಅಕ್ಷರದಲ್ಲಿ ಸನು ಬರ್ತದೆ, ಅಥವಾ ಸ ಬಂದಾಗಲೂ ಕೂಡ ಏನ್ ಬರ್ತದಪ್ಪ ಅಂದ್ರೆ ವಿಸರ್ಗ ಬರ್ತದೆ, ದು ಸಾಹಸ. ಅದೇ ರೀತಿಯಾಗಿ ದುಸ್ವಪ್ನ ಅಥವಾ ನಿಸ್ಸಂದೇಹ, ನಿಸ್ಸಂದೇಹ. ಸ ಬಂದಾಗಲೂ ಕೂಡ ವಿಸರ್ಗ ಬರ್ತದೆ. ಎರಡನೇ ಅಕ್ಷರದಲ್ಲಿ ಸ ಬಂದ್ರು ವಿಸರ್ಗ ಬರ್ತದೆ, ರ ಬಂದ್ರು ವಿಸರ್ಗ ಬರ್ತದೆ, ಶ ಬಂದ್ರು ವಿಸರ್ಗ ಬರ್ತದೆ, ರ ಬಂದ್ರು ವಿಸರ್ಗ ಬರ್ತದೆ. ಇಲ್ಲಿ ನೋಡಿ, ನಿಸ್ಸಂದೇಹ, ನಿ ಪ್ಲಸ್ ಸಂದೇಹ, ನಿ ಪ್ಲಸ್ ಸಂದೇಹ, ನಿಸ್ಸಂದೇಹ. ಈ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಇಷ್ಟೇ. ಇಲ್ಲಿ ಎರಡನೇ ಅಕ್ಷರದಲ್ಲಿ ಸ ಬಂದಾಗ, ಅಥವಾ ಸ ಬಂತು, ಅಥವಾ ರ ಬಂತು, ಅಥವಾ ಎರಡನೇ ಅಕ್ಷರ ನಂತರ 9 ಈ ಕನ್ನಡ ರ ಬಂತು ಅಂದ್ರೂ ಕೂಡ ಅದೇನಾಗ್ತದೆ, ವಿಸರ್ಗ ಸಂಧಿ ಆಗ್ತದೆ. ಈಗ ಉದಾಹರಣೆಗೆ ಮತ್ತೊಂದಿಷ್ಟು ನೋಡೋಣ. ಮನೋರೋಗ ಅಂತ ಬಿಡಿಸೋಣ. ಇದನ್ನ ನೋಡ್ಕೊಡ್ರಿ ಒಂದ್ಸಾರಿ. ಮನೋರೋಗ, ಮನೋರೋಗ. ಇಲ್ಲಿ ಹೇಗ್ ಬರೀತಾರಂದ್ರೆ ಮನಃ ಪ್ಲಸ್ ರೋಗ. ಇಲ್ಲಿ ಅಕಾರ ಬಂದಿದೆ, ಅದರ ಊಕಾರ ಇಲ್ಲ. ಆಕಾರದ ಮುಂದೆ ಊಕಾರ ಬಂದ್ರೆ ಗುಣಸಂಧಿ. ಇಲ್ಲಿ ಊಕಾರ ಬರೋದಿಲ್ಲ. ಏನಾಗ್ತದಪ್ಪ ಅಂದ್ರೆ ಎರಡನೇ ಅಕ್ಷರದಲ್ಲಿ ಓಕಾರ ಬಂದು ಊಕಾರ ಮುಂದ್ಗಡೆ ಇಲ್ಲ ಅಂದ್ರೆ ಅದು ವಿಸರ್ಗ ಸಂಧಿ. ಮನಃ ಪ್ಲಸ್ ರೋಗ. ಇಲ್ಲಿ ರ ಬಂದಿದೆ, ಮನಃ ಪ್ಲಸ್ ರೋಗ ಏನಾಗ್ತದೆ, ಮನೋರೋಗ ಆಗ್ತದೆ. ಅದೇ ರೀತಿ ಮನೋಬಲ, ಮನೋಬಲ. ಇದನ್ನು ಬಿಡಿಸಿ ಬರಿತೀನಿ ನಾನು. ಮನಃ ಪ್ಲಸ್ ಬಲ, ಮನೋಬಲ. ಗುಣಸಂಧಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ತಿಳ್ಕೊಬೇಕಷ್ಟೇ. ಆಕಾರದ ಮುಂದೆ ಊಕಾರ ಬಂದಾಗ ಓಕಾರ ಬಂದ್ರೆ ಅದು ಗುಣಸಂಧಿ, ಆಕಾರದ ಮುಂದೆ ಊಕಾರ ಬಂದಿಲ್ಲ ಅಂದ್ರೆ ಅದು ವಿಸರ್ಗ ಸಂಧಿ ಅಂತ ತಿಳ್ಕೊಳ್ಬೇಕು. ಮನಃ ಪ್ಲಸ್ ಬಲ, ಮನೋಬಲ. ಇದೇ ರೀತಿಯಾಗಿ ಬೇರೆದ್ ನೋಡೋಣ. ಯಾವ್ದಪ್ಪ ಅದು, ಅದೋ ಪತನ ಅಂತ ಮತ್ತೊಂದು ಬರೀತೀನಿ. ಅದೋ ಪತನ. ಇಲ್ಲಿ ನೋಡ್ರಿ, ನೀವು ಓಕಾರ ಬಂದಿದೆ ಅಂತ ತಿಳ್ಕೊಂಡು ಗುಣಸಂಧಿಯನ್ನ ಹೋಗ್ಬಾರ್ದು. ಇಲ್ಲಿ ಅದಹ ಪ್ಲಸ್ ಪತನ, ಅದಹ ಪ್ಲಸ್ ಪತನ. ಈ ರೀತಿ ವಿಸರ್ಗ ಬದಲಾಗಿ ಓಕಾರ ಬರ್ತದೆ. ಓಕಾರ ಬಂದಾಗ ವಿಸರ್ಗ, ವಿಸರ್ಗದ ಬದಲಾಗಿ ಓಕಾರ ಬರ್ತದೆ. ಶದ ಬದಲಾಗಿ ವಿಸರ್ಗ ಬರ್ತದೆ. ಶ ಶ ಇವುಗಳಿಗೂ ವಿಸರ್ಗ ಬರ್ತದೆ. ಕನ್ನಡ 9 ಎರಡನೇ ಅಕ್ಷರದ ನಂತರದಲ್ಲಿ ಕನ್ನಡ 9 ಇದ್ರೆ ಅಲ್ಲಿ ಕೂಡ ವಿಸರ್ಗ ಬರ್ತದೆ. ರ ಬಂದಾಗಲೂ ಕೂಡ ವಿಸರ್ಗ ಬರ್ತದೆ. ಈ ರೀತಿಯಾಗಿ ರಜೋಗುಣ ಮತ್ತೊಂದು ಬರೀತೀನಿ. ಎಲ್ಲ ಬರೀಲಪ್ಪ, ಇಲ್ಲ ಬರೋದು. ರಜೋಗುಣ, ರಜಃ ಪ್ಲಸ್ ಗುಣ. ಇಲ್ಲಿ ನೋಡ್ರಿ, ವಿಸರ್ಗ ಬದಲಾಗಿ ಓಕಾರ ಬರ್ತದೆ, ರಜೋಗುಣ. ಒಂದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಗುಣಸಂಧಿಗೆ ಆಕಾರದ ಮುಂದೆ ಊಕಾರ ಬಂದಾಗ ಓಕಾರ ಬಂದಿರ್ತದೆ. ಇಲ್ಲಿ ಆಕಾರದ ಮುಂದೆ ಊಕಾರವಿರೋದಿಲ್ಲ. ಕೆಲವೊಮ್ಮೆ ಸ್ವರದ ಮುಂದೆ ವ್ಯಂಜನಗಳು ಬರ್ಬೋದು. ಈ ರೀತಿ ಬಂದಾಗ ಎರಡನೇ ಅಕ್ಷರದಲ್ಲಿ ಓಕಾರ ಇದ್ರೆ ಅದನ್ನ ನೀವು ಸಿಂಪಲ್ ಆಗಿ ಏನನ್ಬಹುದು,
ವಿಸರ್ಗ ಸಂಧಿ. ತಪೋಭೂಮಿ, ತಪಃ ಪ್ಲಸ್ ಭೂಮಿ, ತಪೋಭೂಮಿ. ವಯೋವೃದ್ಧ, ವಯ ಪ್ಲಸ್ ವೃದ್ಧ, ವಯೋವೃದ್ಧ. ದುರ್ಗಮ ಅಂತ ಆಗಲೇ ಹೇಳಿದೆ ನಾನು, ದುರ್ಗಮ ದಾರಿಯಲ್ಲಿ ಸಾಗಿದರು ಅಂತ ಹೇಳ್ತಾನೆ. ದುರ್ಗಮ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ದುರ್ಗಮ ಅಂತ ಬಿಡಿಸ್ತೇನೆ ನೋಡ್ರಿ, ಅಲ್ಲಿ ಇನ್ನೊಮ್ಮೆ ಬಿಡಿಸಿ ಹೇಳ್ತೇನೆ. ದುರ್ಗಮ, ದು ಪ್ಲಸ್ ಗಮ, ದು ಪ್ಲಸ್ ಗಮ, ದುರ್ಗಮ. ಈ ರೀತಿಯಾಗಿ ಎರಡನೇ ಅಕ್ಷರದ ನಂತರ ಕನ್ನಡ 9 ಇದ್ರೆ ಅದನ್ನ ವಿಸರ್ಗ ಸಂಧಿ ಅನ್ಕೊಳ್ರಿ. ಆಮೇಲೆ ಎರಡನೇ ಅಕ್ಷರದಲ್ಲಿ ಓ ಬಂದಿತ್ತು, ಊಕಾರ ಇರಬಾರ್ದು, ಇಷ್ಟು ನೆನ್ಪಿಟ್ಕೊಳ್ಬೇಕು. ಇವು ಏನಪ್ಪಾ ಅಂದ್ರೆ ವಿಸರ್ಗ ಸಂಧಿಗೆ ಉದಾಹರಣೆಗಳು. ಇಷ್ಟು ವಿಸರ್ಗ ಸಂಧಿ ನೀವು ಕೂಡ ನೋಡ್ಕೊಳ್ಬಹುದು. ತಪೋಭೂಮಿ, ಯಶೋಘಾತ, ವಯೋವೃದ್ಧ, ಅಧೋಮುಖ, ಅಧೋಪತನ, ನಿಸ್ಸಂದೇಹ, ದುಸ್ಸಾಹಸ. ಸ ಬಂದ್ರು ಕೂಡ ಅಲ್ಲಿ ವಿಸರ್ಗ ಬರ್ತದೆ. ಎರಡನೇ ಅಕ್ಷರದಲ್ಲಿ ಸ ಬಂದ್ರು ಇದು ಬರ್ತದೆ. ಎರಡನೇ ಅಕ್ಷರ ಆದ್ಮೇಲೆ ಕನ್ನಡ 9 ಬಂದ್ರು ಅದು ಕೂಡ ಏನಪ್ಪಾ ವಿಸರ್ಗ ಸಂಧಿಗೆ ಉದಾಹರಣೆ. ಇಷ್ಟು ಈ ವಿಸರ್ಗ ಸಂಧಿ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಭಾಷೆ ಲಿಪಿಗಳು ಮತ್ತು ಭಾರತೀಯ ಭಾಷೆಗಳ ಲಿಪಿಗಳ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಪಾಠ ಮಾಡ್ತೀನಿ.